ಸಚಿವ ಎಚ್.ಸಿ. ಮಹದೇವಪ್ಪಗೆ ತಟ್ಟಿದೆ ಒಳ ಮೀಸಲಾತಿ ಬಿಸಿ. ಸಚಿವ ಎಚ್.ಸಿ. ಮಹದೇವಪ್ಪಗೆ ಯುವಕ ತರಾಟೆಗೆ ತೆಗೆದುಕೊಂಡಿದ್ದಾನೆ. ಒಳ ಮೀಸಲಾತಿ ಜಾರಿ ಮಾಡುವಂತೆ ಒತ್ತಾಯ ಮಾಡಿದ್ದಾನೆ ಆ ಯುವಕ. ಒಳ ಮೀಸಲಾತಿಯ ಕಿಚ್ಚು ಅದಿನ್ನೂ ಆರಿಲ್ಲ. ಬಿಜೆಪಿ ಸರ್ಕಾರ ಇದ್ದಾಗಲೂ ಕೂಡ ಅವ್ರಿಗೆ ಡ್ಯಾಮೇಜ್ ಆಯಿತು. ಈಗ ಕಾಂಗ್ರೆಸ್ ಸರ್ಕಾರದ ಸರದಿ. ಮಹದೇವಪ್ಪಗೆ ತರಾಟೆಗೆ ತೆಗೆದುಕೊಂಡ್ಬಿಟ್ರು. ಒಳ ಮೀಸಲಾತಿ ಜಾರಿ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಆ ಯುವಕ ಮಾಡಿದ್ದಾನೆ. ಯುವಕನ ಪ್ರಶ್ನೆಗೆ ಉತ್ತರಿಸಲಾಗದೆ ಮುಜುಗರಕ್ಕೀಡಾಗ್ಬಿಟ್ರು ಸಚಿವ ಮಹದೇವಪ್ಪ. ತಡಬಡಾಯಿಸ್ಬಿಟ್ರು. ಮೈಸೂರಿನ ಟಿ ನರಸೀಪುರ ತಾಲೂಕಿನ ವ್ಯಾಸರಾಜಪುರದಲ್ಲಿ ನಡೆದಿರುವಂಥ ಘಟನೆ ಇದು. ಟಿ ನರಸೀಪುರ ಕ್ಷೇತ್ರ ಪ್ರವಾಸವನ್ನು ಕೈಗೊಂಡಿದ್ರು ಎಚ್.ಸಿ. ಮಹದೇವಪ್ಪ. ಅವರ ಸ್ವಕ್ಷೇತ್ರ ಅದು. ಕೆಲ ಕಾಲ ಕೈ ಕಾರ್ಯಕರ್ತರು ಯುವಕರ ಜೊತೆ ಮಾತಿನ ಚಕಮಕಿ ಕೂಡ ನಡೆದಿದೆ. ಒಳ ಮೀಸಲಾತಿ ಜಾರಿಗೆ ಆ ಯುವಕ ಒತ್ತಾಯವನ್ನು ಮಾಡಿದ್ದಾನೆ. ಬರೀ ನೀವು ಸರ್ಕಾರವನ್ನು ನಡೆಸಿದರೆ ಸಾಕಾಗಲ್ಲ, ನಮ್ಮ ಸಮುದಾಯವನ್ನು ಹಿತ ಕಾಪಾಡಬೇಕು, ಆದಷ್ಟು ಬೇಗ ಒಳ ಮೀಸಲಾತಿ ಜಾರಿಗೆ ತರಬೇಕು ಅಂತ ಪ್ರಶ್ನೆ ಮಾಡಿದ್ದಾನೆ. ಅದು ಸದಾಶಿವ ಆಯೋಗನವರು ಮುಕ್ತಾಯ ಮಾಡಿದ್ರು, ಕ್ಲೋಸ್ ಅಂತ. ಆಮೇಲೆ ಏನು ಮಾಡಿದ್ರು, ಅವರು ಮೇಲಿಂದ ಫೋನ್ ಮಾಡ್ಕೊಂಡ್ರು ಬಿಜೆಪಿ ಅವರಿಗೆ, ಹಂಚ್ಬಿಡಿ ಮೀಸಲಾತಿನ, ಒಳ ಪಂಗಡಗಳು ಇಷ್ಟವಿಲ್ಲ ಅವ್ರಿಗೆ. ಅದಕ್ಕೆ 4 ಗುಂಪು ಮಾಡಿದ್ರು. ಒಂದನೇ ಗುಂಪು ಮಾದಿಗ ಸಮಾಜ ಮತ್ತು ಅಲ್ಲಿ ಬರ್ತಕ್ಕಂಥ 26 ಇತರ ಜಾತಿಗಳಿಗೆ 6%, ರೈಟು ಮತ್ತು ಇದ್ರವರೆಗೆ 5.5%, ಬೋವಿ ಲಂಬಾಣಿ ಅವರಿಗೆ 4%, ಉತ್ತರರಿಗೆ 1% ಅಂತ ಹಂಚಿಕೆ ಮಾಡಿದ್ರು. ಅವರು ಕ್ಲೋಸ್ ಮಾಡೋದನ್ನ ಸದಾಶಿವ ಆಯೋಗನ ಕ್ಲೋಸ್ ಮಾಡಿಬಿಟ್ರು. ಸುಮ್ಮನೆ ಅದ್ರ ಅಂಕಿ ತಗೊಂಡು ಹಿಂಗಿಟ್ಬಿಟ್ರು. ಇದು ಏನಕ್ಕಿಟ್ರು? ಇವರೇ ಎತ್ಕಟ್ಟಿದವರು ಒಳಗೆ. ಮಾಡೋಕ್ಕಲ್ಲ, ಎಲೆಕ್ಷನ್ ಬಂತಲ್ಲ, ಅದಕ್ಕೆ ಸದಾಶಿವ ಕ್ಲೋಸ್ ಮಾಡಿಬಿಟ್ಟು ಈ ಅಂಕಿ ಅಂಶನ ಇಟ್ಟರು. ಇದಾಯ್ತಾ? ಇದು ಏನು ಆಗೋದಿಲ್ಲ, ಸಂವಿಧಾನದಲ್ಲಿ ಕಾನೂನಲ್ಲಿ ಮಾಡಕ್ಕೆ ಬರಲ್ಲ. ಆಮೇಲೆ ಎಲೆಕ್ಷನ್ ಡಿಕ್ಲೇರ್ ಆಯಿತು. ನಾವು ಚಿತ್ರದುರ್ಗದಲ್ಲಿ ಇಡೀ ಕಾಂಗ್ರೆಸ್ ಪಾರ್ಟಿ ಅಧಿಕಾರಕ್ಕೆ ಬಂದಿರೋ ಪ್ರಣಾಳಿಕೆಯಲ್ಲಿ ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂತ 8 ಜನರಿಗೆ ಹೇಳಿದ್ರು. ಎಲ್ಲರೂ ಕೂತ್ಕೊಂಡು ಮಾತಾಡೋದು. ಯಾರ್ಯಾರು? ಎಡಗೈ, ಬಲಗೈ, ಬೋವಿ, ಲಮಾಣಿ, ಅಲೆಮಾರಿಗಳು, ಎಷ್ಟು ಜನ ಇದ್ದಾರೆ ಎಲ್ಲರೂ ಮೀಟಿಂಗ್ ಮಾಡಿ, ಲೀಡರ್ಗಳೆಲ್ಲ ಎಲ್ಲ ಒಪ್ಕೋಬೇಕಲ್ಲಪ್ಪ. 101 ಜಾತಿ ಮೀಸಲಾತಿ ಎಲ್ಲ ಮಾಡಿ ಅವರೆಲ್ಲ ಒಪ್ಪಿಸಿ, ನೋಡಪ್ಪ ಇದಾದ್ಮೇಲೆ